ರಾಜ್ಯದಲ್ಲಿ ಒಮಿಕ್ರಾನ್ ಉಪತಳಿಯ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾ ಇದೆ. JN1 ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರೋದು ರಾಜ್ಯದಲ್ಲಿ. ಬಟ್ ರಾಜ್ಯ ಸರ್ಕಾರ ಇಲ್ಲಿ ತನಕ ಯಾವುದೇ ರೀತಿಯ ಕಠಿಣ ನಿಯಮಗಳನ್ನು ಜಾರಿ ಮಾಡಿಲ್ಲ. JN1 ಅಬ್ಬರದ ನಡುವೆ ಮತ್ತೊಂದು ಶಾಕಿಂಗ್ ನ್ಯೂಸ್. ರಾಜ್ಯದ ಜನರಿಗೆ ಗೊತ್ತಿರದ ಮತ್ತೊಂದು ಸ್ಫೋಟಕ ಸುದ್ದಿಯನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ. ಕಳೆದ 1 ವರ್ಷದಲ್ಲಿ 2 ತಿಂಗಳಿಗೆ ಒಂದರಂತೆ ಉಪತಳಿ ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕಳೆದ 1 ವರ್ಷದಲ್ಲಿ ಒಮಿಕ್ರಾನ್ನ 6 ಉಪತಳಿ ಪತ್ತೆಯಾಗಿದೆ ಅಂತೆ. ಯಾವುದೆಲ್ಲ ಉಪತಳಿ ಪತ್ತೆಯಾಗಿದೆ ಹಾಗಾದ್ರೆ? BA1.1.5, BA1, BA2, BA3, BA4, BA5 ಅಂತ ಒಟ್ಟು 1 ವರ್ಷದಲ್ಲಿ ಒಮಿಕ್ರಾನ್ನ ಈ 6 ಉಪತಳಿ ಪತ್ತೆಯಾಗಿದೆ ಅನ್ನೋದ್ರ ಶಾಕಿಂಗ್ ನ್ಯೂಸ್ ಸದ್ಯ ಸಿಗ್ತಾ ಇರೋದು. ಬರೀ ಒಮಿಕ್ರಾನ್ನ ಉಪತಳಿ JN1 ಮಾತ್ರ ಅಲ್ಲ, ಕಳೆದ 1 ವರ್ಷದಲ್ಲಿ ಇನ್ನೂ ಬೇರೆ ಬೇರೆ ಉಪತಳಿ ಒಟ್ಟು 6 ಉಪತಳಿ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕರೋನಾ ಉಪತಳಿ ಬೇರೆ ಬೇರೆ ರೂಪದಲ್ಲಿ ಪತ್ತೆಯಾಗುತ್ತೆ ಅನ್ನುವಂತಹ ವಿಚಾರವನ್ನ ವೈದ್ಯರು ಕೂಡ ಹೇಳ್ತಾ ಇದ್ರು. ಈಗ JN1 ಪತ್ತೆಯಾಗಿರೋದು ಒಮಿಕ್ರಾನ್ನ ಉಪತಳಿ ಇದು ಅನ್ನುವಂತಹ ವಿಚಾರವನ್ನ ಕೂಡ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಡೆತ್ ರೇಟ್ ಕಡಿಮೆ ಆದ್ರೆ ಸ್ಪ್ರೆಡ್ಡಿಂಗ್ ರೇಟ್ ಗಮನಿಸಿದ್ರೆ ಅತಿ ಹೆಚ್ಚು, ಅತಿ ವೇಗವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುವಿಕೆ ಜಾಸ್ತಿ ಇದೆ ಈ ಉಪತಳಿಯಲ್ಲಿ ಅನ್ನುವಂತಹ ವಿಚಾರವನ್ನ ವೈದ್ಯರು ಕೂಡ ಹೇಳ್ತಾ ಇದ್ರು. ಆ ಕಾರಣಕ್ಕೆ ಜನ ಅಲರ್ಟ್ ಆಗಿರಬೇಕು. ಆರೋಗ್ಯದ ಬಗ್ಗೆ ಹೆಚ್ಚು ಮಾಸ್ಕ್ ಧಾರಣೆ ಮಾಡಿಕೊಂಡೇ ಮನೆಯಿಂದ ಆಚೆ ಬನ್ನಿ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ, ಸ್ಯಾನಿಟೈಸರ್ ಉಪಯೋಗ ಮಾಡಿ ಅನ್ನುವಂತಹ ವಿಚಾರವನ್ನ ವೈದ್ಯರು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. JN1 ಪ್ರಕರಣಗಳು ರಾಜ್ಯದಲ್ಲಿ ಪತ್ತೆಯಾಗ್ತಾ ಇರೋದು ಸಹಜವಾಗಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಇದರ ಬೆನ್ನಿಗೆ ಕಳೆದ 1 ವರ್ಷದಲ್ಲಿ ಬೇರೆ ಬೇರೆ ರೀತಿಯಲ್ಲಿ 6 ಉಪತಳಿ ಕೂಡ ಪತ್ತೆಯಾಗಿತ್ತು ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಜನ ಅಲರ್ಟ್ ಆಗಬೇಕು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು, ಬದಲಾಗಿ ಆತಂಕ ಪಡಬೇಡಿ ಅಂತ ವೈದ್ಯರು ಹೇಳ್ತಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಹೆಮ್ಮಾರಿ ಕೊರೋನಾ ಆರ್ಭಟ ಹೆಚ್ಚಾಗ್ತಾ ಇದೆ. ನಿನ್ನೆ ಒಂದೇ ದಿನಕ್ಕೆ ರಾಜ್ಯದಲ್ಲಿ 74 ಕೊರೋನಾ ಸೋಂಕಿತರ ಸಂಖ್ಯೆ ನಿನ್ನೆ ಒಂದೇ ದಿನಕ್ಕೆ ರಾಜ್ಯದಲ್ಲಿ. ಆ ಮೂಲಕ ಆತಂಕದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಮಾತ್ರ ಯಾವುದೇ ಭೀತಿ ಇಲ್ಲ. ಸಾಮಾಜಿಕ ಅಂತರವೂ ಇರಬೇಕು, ಪಾರ್ಟಿನೂ ಆಗಬೇಕು. ಕ್ರಿಸ್ಮಸ್ಗೆ ಜಾರಿ ಮಾಡಿಲ್ಲ, ಹೊಸ ವರ್ಷಕ್ಕೂ ಕೂಡ ಯಾವುದೇ ರೂಲ್ಸು ರೆಗ್ಯುಲೇಷನ್ಸು ಜಾರಿ ಮಾಡಿಲ್ಲ. ಜನರು ಮಾಸ್ಕ್ ಅನ್ನ ಧರಿಸಬೇಕಂತೆ, ಗೈಡ್ಲೈನ್ಸ್ ಮಾತ್ರ ಇಲ್ವಂತೆ. 60 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್, ಗುಂಪಲ್ಲಿ ಗೋವಿಂದ. 60 ವರ್ಷ ಮೇಲ್ಪಟ್ಟವರನ್ನ ಗುರುತಿಸೋದು ಹೇಗಾಗಾದ್ರೆ? ನಿಮ್ಗೆ 60 ವರ್ಷ ಅಂತ ಹೇಳಿ ಇವ್ರ ಹತ್ರ ಕೇಳಲಿಕ್ಕಾಗತ್ತಾ? ಇಷ್ಟೆಲ್ಲ ಕೇಸಸ್ ಜಾಸ್ತಿ ಆಗ್ತಾ ಇದೆ. WHO ಕೂಡ ದೇಶಕ್ಕೆ ವಾರ್ನಿಂಗ್ ಕೊಟ್ಟಿದೆ. ಕೇಂದ್ರ ಸರ್ಕಾರವು ಕೂಡ ಗಂಭೀರತೆಯ ಸ್ವರೂಪವನ್ನ ತಿಳಿಸಿದೆ. ಹೀಗೆಲ್ಲ ಇರುವಾಗ ರಾಜ್ಯದಲ್ಲಿ ಎಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು? ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಕೇಸಸ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಕೇರಳ ಬಿಟ್ಟರೆ ಮತ್ತೊಂದನೇ ಸ್ಥಾನದಲ್ಲಿರೋದು ನಮ್ಮ ರಾಜ್ಯ. ಹೀಗಿರುವಾಗ 2ನೇ ಸ್ಥಾನದಲ್ಲಿರುವಂಥ ಕರ್ನಾಟಕ, ಇಲ್ಲಿ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮ ಎಷ್ಟಿದ್ರೂ ಕೂಡ ಕಡಿಮೆನೆ. ಯಾಕಂತ ಹೇಳಿದ್ರೆ ಕ್ರಿಸ್ಮಸ್, ಹೊಸ ವರ್ಷ ಅಂಥೇಳಿ ಜನ ಹೇಗೆ ಬೇಕೋ ಹಾಗಿರ್ತಾರೆ. ಇಂಥ ಸಮಯದಲ್ಲಿ ನಾವು ರೂಲ್ಸು ಮತ್ತೊಂದೆಲ್ಲ ಏನಾದರೂ ತಂದರೆ ಸ್ವಲ್ಪ ಅವರನ್ನು ಕಂಟ್ರೋಲ್ ಮಾಡ್ಬೋದು. ನೀವು ಮುನ್ನೆಚ್ಚರಿಕಾ ವಹಿಸಿ ಅಂತೇಳಿ ಅವರಿಗೆ ಬಿಟ್ಟರೆ ಅವ್ರು ಏನು ಪಾಲಿಸ್ತಾರೆ? ಮೊದಲೇ ಕೊರೋನಾ ಅಂತ ಹೇಳಿದರೆ ಜನರಿಗೆ ಭಾಳ ನಿರ್ಲಕ್ಷ್ಯ ಇದೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವಾಗಲೂ ಇದು ಮತ್ತೊಂದು ತಳಿ ಅಂಥೇಳಿ ನಮ್ಮನ್ನು ಬಾಧಿಸುತ್ತೆ ಅಂಥೇಳಿ. ಆದರೆ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿಲ್ಲ. ಇಲ್ಲಿವರೆಗೂ ಕೂಡ ಯಾವುದೇ ರೂಲ್ಸು ಇಲ್ಲ, ಯಾವುದೇ ರೆಗ್ಯುಲೇಷನ್ಸ್ ಇಲ್ಲ. ಕರೋನಾ ಉಪತಳಿ ಆತಂಕದ ಮಧ್ಯೆ ಈಗ ಪ್ರವಾಸಿ ತಾಣಗಳಿಗೆ ಹೋಗೋರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಕಾರಣ ಹೊಸ ವರ್ಷಾಚರಣೆಯ ಹಿನ್ನೆಲೆ ಬೇರೆ ಬೇರೆ ಊರುಗಳಿಂದ ಹೊಸಪೇಟೆಯತ್ತ ಜನ ಹೋಟೆಲ್ ರೂಮ್ ಬುಕ್ ಮಾಡ್ತಿದ್ದಾರಂತೆ. ಆ ಕಾರಣಕ್ಕೆ ಹೊಸಪೇಟೆಯ ಹೋಟೆಲ್ಗಳು ರಶ್ ಆಗಿದೆ. ಹೊಸ ವರ್ಷಾಚರಣೆಗೆ ಹೋಟೆಲ್, ಹೋಮ್ ಸ್ಟೇಗಳು ಬುಕ್ ಆಗ್ತಾ ಇದೆ. ಹಂಪಿಗೆ ಆಗಮಿಸುತ್ತಿದ್ದಾರೆ ಲಕ್ಷಾಂತರ ಜನ ಪ್ರವಾಸಿಗರು. ದೇಶ ವಿದೇಶಗಳ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಹಂಪಿ. ಸೊ ಹಂಪಿಗೆ ಬರೋರ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ. ಕಾರಣ ಹೊಸ ವರ್ಷಾಚರಣೆ ಇರೋ ಕಾರಣದಿಂದ ಹೋಟೆಲ್ ರೂಮ್ಗಳು ಫುಲ್ ಬುಕ್ ಆಗ್ತಾ ಇದೆ, ಹೋಮ್ ಸ್ಟೇಗಳು ಬುಕ್ ಆಗ್ತಾ ಇದೆ. ಪ್ರವಾಸಿಗರು ಬರ್ತಾ ಇರೋದ್ರಿಂದ
ಪ್ರವಾಸಿ ತಾಣಗಳು ಕೂಡ ರಶ್ ಆಗ್ತಾ ಇದೆ. ಸಹಜವಾಗಿ ಇದೇ ಆತಂಕ ಸೃಷ್ಟಿ ಮಾಡ್ತಾ ಇರೋದು. ಯಾಕೆ ರಾಜ್ಯ ಸರ್ಕಾರ ಒಂದಷ್ಟು ಕಠಿಣ ನಿಯಮಗಳನ್ನು ಜಾರಿ ಮಾಡಬೇಕಾಗಿತ್ತು ಅಂದ್ರೆ, ಹೊಸ ವರ್ಷಾಚರಣೆಯ ನೆಪದಲ್ಲಿ ಜನ ಗುಂಪು ಗುಂಪಾಗಿ ಸೇರೋದ್ರಿಂದ ಕರೋನಾ ಉಪತಳಿ ವೇಗವಾಗಿ ಹರಡುವ ಆತಂಕ ಇದೆ. ಸದ್ಯ ಹಂಪಿಯಲ್ಲಿ ಅಂದ್ರೆ ಹೊಸಪೇಟೆಯಲ್ಲಿ ಸದ್ಯ ಪ್ರವಾಸಿಗರ ಸಂಖ್ಯೆ ಯಾವ ರೀತಿ ಇದೆ, ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ. ವಿಶ್ವವಿಖ್ಯಾತ ಹಂಪಿಗೆ ಹೊಸ ವರ್ಷ ಆಚರಣೆಗೆ ದೇಶ ವಿದೇಶಿಗಳ ಪ್ರಜೆಗಳು ಬರ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಹೊಸಪೇಟೆ ಏನಿದೆ, ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನ ಹೊಸಪೇಟೆಯ ಲಾಡ್ಜ್ಗಳು ಸಂಪೂರ್ಣವಾಗಿ ಬುಕ್ಕಿಂಗ್ ಆಗಿದ್ದಾವೆ. ಏನು ಸರಿಸುಮಾರು ಡಿಸೆಂಬರ್ 19, 20ರಿಂದ ಹಿಡಿದು ಜನವರಿ 5ರಿಂದ 10ನೇ ತಾರೀಕುವರೆಗೂ ಕೂಡ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಇರ್ತಕ್ಕಂತಹ ಲಾಡ್ಜ್ಗಳು ಮತ್ತು ಹಂಪಿಯ ಸುತ್ತಮುತ್ತ ಇರ್ತಕ್ಕಂತಹ ಹೋಮ್ ಸ್ಟೇಗಳು ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು, ಬುಕ್ಕಿಂಗ್ ಆಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ ಏನು ಬುಕ್ ಮಾಡಿರ್ತಕ್ಕಂಥ ಪ್ರವಾಸಿಗರು ಇಲ್ಲಿ ಬಂದು ಹೊಸ ವರ್ಷವನ್ನು ಆಚರಣೆ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಈ ಬಾರಿ ಹೊಸ ವರ್ಷಕ್ಕೆ ಕರೋನಾದ ಕರಿನೆರಳು ಬೀಳ್ತದೆ ಅಂತಕ್ಕಂಥ ಒಂದು ಆತಂಕ ಕೂಡ ಇದೆ. ಹೀಗಾಗಿ ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಈ ಬಾರಿ ಕರೋನಾದ ಕರಿಛಾಯೆ ಬೀಳಬಾರ್ದು ಅಂತಕ್ಕಂಥ ಒಂದು ಅವರ ಮನವಿ ಏನಿದೆ ಮತ್ತು ಅವರ ದುಗುಡ ಏನಿದೆ, ಆ ದುಗುಡ ದೂರ ಆಗಬೇಕು ಅಂತಕ್ಕಂಥದ್ದು ಕೂಡ ಅವರ ಆಸೆ ಇದೆ. ಹೀಗಾಗಿ ಈ ಬಾರಿಯ 2023 ಕಳೆದು ಹೊಸ ವರ್ಷವನ್ನು ಇಲ್ಲಿ ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ಸಾಕಷ್ಟು ಜನ ಪ್ರವಾಸಿಗರು